ಶಿವಮೊಗ್ಗ ಜಿಲ್ಲೆಯ ಹುಂಚ ಅಥವಾ ಹೊಂಬುಜ ಕ್ಷೇತ್ರದ ಜೈನ ಪಂಚಕೂಟ ಬಸದಿ. ಪಂಚಕೂಟ ಬಸದಿಯನ್ನ ಕ್ರಿಸ್ತಶಕ 1077ರಲ್ಲಿ ಪಲ್ಲವರ ರಾಜಕುಮಾರನನ್ನ ಮದುವೆಯಾದ ಚಟ್ಟಲ ದೇವಿಯು ನಿರ್ಮಿಸಿದಳು ಎಂದು ಶಾಸನದ ಉಲ್ಲೇಖವು ಉಲ್ಲೇಖಿಸುತ್ತದೆ. ಈ ದೇವಾಲಯವು 5 ಗರ್ಭಗೃಹಗಳನ್ನು ಹೊಂದಿದೆ ಮತ್ತು ಇದನ್ನು ಪಂಚಕೂಟ ಬಸದಿ ಎಂದು ಕರೆಯಲಾಗುತ್ತದೆ. ಇದು ಪುರಾತನವಾದ ಮಾನಸ್ತಂಭವನ್ನ ಹೊಂದಿದೆ. ಅನೇಕ ಇತರ ಪಾಳು ಬಿದ್ದ ಜೈನ ವಿಗ್ರಹಗಳನ್ನು ದೇವಾಲಯದ ಆವರಣದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಂರಕ್ಷಿಸಿದೆ. ನಾವು ಪಂಚಕೂಟಗಳಲ್ಲಿ ಭಗವಾನ್ ಆದಿನಾಥ, ಶಾಂತಿನಾಥ, ಅರನಾಥ, ಚಂದ್ರನಾಥ ಮತ್ತು ಪಾರ್ಶ್ವನಾಥರ ವಿಗ್ರಹವನ್ನು ಕಾಣಬಹುದು. ವಿಕ್ರಮ ಸಾಂತರನ ಅರಮನೆಯ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವಳು ಸಾಸಿಮೆ ಯಬ್ಬೆ. ಈಕೆಯ ಮಗಳೇ ಪಾಲಿಯಕ್ಕ. ವಿಕ್ರಮ ಸಾಂತರನು ಈಕೆಯನ್ನ ಮೆಚ್ಚಿ ಮದುವೆಯಾಗಿ ತನ್ನ ಉಪಪತ್ನಿಯಾಗಿ ಸ್ವೀಕರಿಸ್ತಾನೆ. ಈಕೆ ತನ್ನ ತಾಯಿಯ ನೆನಪಿಗೆ ಈ ಬಸದಿಯನ್ನ ಕಟ್ಟಿಸಿದರೆಂದು ಇದನ್ನ ಪಾಲಿಯಕ್ಕನ ಬಸದಿ ಎಂದು ಹೆಸರು ಬಂದಿದೆ.